ಎಲ್ರಿಗೂ ನಮಸ್ಕಾರ. ಡಿಸ್ಟ್ರಿಬ್ಯೂಟರ್ಸ್ ಗುಡ್ ಮಾರ್ನಿಂಗ್ ವೆಸ್ಟೀಜ್. ಡಿಯರ್ ಫ್ರೆಂಡ್ಸ್, ಜಾಸ್ತಿ ಮಾತಾಡೋದು ಏನೂ ಇಲ್ಲ. ನನ್ನ ಹೆಸರು ಮಸ್ತಾನ್ ಅಂತೇಳಿ. ಬೇಸಿಕಲಿ ITA ಓದ್ತಾ ಇದ್ದೆ. ಈ ಬಿಸ್ನೆಸ್ ಶುರು ಮಾಡಿದ್ದು ಒಂದೇ 1,000 ಖರ್ಚಿಗೆ ದುಡ್ಡು ಬರಲಿ ಅಂತೇಳಿ. ಬೇಸಿಕಲಿ ನಂದೇ ಆಗಿರೋಂಥ ಒಂದು ನೆಕ್ ಪೇನ್ ಇತ್ತು. ಮಧ್ಯಾಹ್ನ 2 ಗಂಟೆ ಒಳಗಡೆ ಊಟ ಮಾಡಿಲ್ಲ ಅಂದರೆ ಕತ್ತು ನೋವು ಬರ್ತಿತ್ತು. ಅದರಿಂದ ತಲೆನೋವು ಶುರು ಆಗ್ತಾ ಇತ್ತು. ನರಗಳ ವೀಕ್ನೆಸ್ಸಿಂದ ಈ ಪ್ರಾಬ್ಲಮ್ ಆಗ್ತಾ ಇತ್ತು. ಅದಕ್ಕೆ ಇಂಗ್ಲೀಷ್ ಮೆಡಿಸನ್ ತೊಗೊಂಡ್ರೆ ಇನ್ನೊಂದು ಪ್ರಾಬ್ಲಮ್ ಶುರು ಆಗುತ್ತೆ ಅಂತೇಳಿ ವೇಟ್ ಮಾಡ್ತಾ ನೋವನ್ನು ಅನುಭವಿಸ್ತಾ ಇರಬೇಕಾದ್ರೆ ವೆಸ್ಟೀಜಲ್ಲಿರೋಂಥ ನೋನಿಸ್ಪಿರ್ಲಿನ 2 ಪ್ರಾಡಕ್ಟ್ನ ಯೂಸ್ ಮಾಡಿದೆ. ವಿತಿನ್ 15 ಡೇಸಲ್ಲಿ ಚೇಂಜಸ್ ಗೊತ್ತಾಯಿತು. ಅಲ್ಲಿಂದ ಇನ್ನೊಬ್ಬರಿಗೆ ಪ್ರಾಡಕ್ಟ್ಸ್ ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿದ್ವಿ. ಡಿಯರ್ ಫ್ರೆಂಡ್ಸ್, ITA ಓದಿರೋದು 6 ರಿಂದ 8 ಸಾವಿರ ಬರಲಿ ದುಡಿಯೋ ಒಂದು ಉದ್ದೇಶದಿಂದ ಓದಿದೆ. ಬಟ್ ಈ ಬಿಸ್ನೆಸ್ ಪ್ಲಾನನ್ನು ತಿಳ್ಕೊಂಡಾದ್ಮೇಲೆ ಯಾವ ITA ಬೇಡ, ಯಾವ ಸರ್ಟಿಫಿಕೇಟು ಬೇಡ, ಎಲ್ಲೂ ಕೆಲಸ ಮಾಡಬೇಡ, ಇಲ್ಲೇ ಫುಲ್ ಇನ್ವಾಲ್ವ್ ಆಗಿ ಕೆಲಸ ಮಾಡೋಣ ಅಂತೇಳಿ ಶುರು ಮಾಡಿದೆ. ಫಸ್ಟ್ ಮಂತ್ ಇನ್ಕಮ್ 162 ರೂಪಾಯಿ ಬಂತು. ದೆನ್ ಅಲ್ಲಿಂದ 299, 1760,000. ದೆನ್ ಕಂಟಿನ್ಯೂ ಆಯಿತು. ಡಿಯರ್ ಫ್ರೆಂಡ್ಸ್, ವೆಸ್ಟೀಜ್ ಮುಗಿಸಿ ಎಲ್ಲಾದರೂ ಜಿಂದಲಿಗೆ ಹೋಗಿದ್ರೆ ನನ್ನ ಪಕ್ಕದಲ್ಲೇ ಕುಂತ್ಕೊಂಡು ಓದಿರೋಂಥ ITA ಫ್ರೆಂಡ್ ಇವತ್ತು ಜಿಂದಾಲಲ್ಲಿ ಕೆಲಸ ಮಾಡ್ತಿದ್ದಾನೆ. ಒಂದು ದಿನಕ್ಕೆ 8 ತಾಸು ಕೆಲಸ ಮಾಡ್ತಾನೆ. ಒಂದು ತಿಂಗಳಿಗೆ 25 ರಿಂದ 26 ದಿನ ಕೆಲಸ ಮಾಡ್ತಾನೆ. ಅವ್ನು ದುಡಿದಿರೋ ದುಡ್ಡನ್ನು ಇಸ್ಕೋಬೇಕಂದ್ರೆ ಕ್ಯೂವಲ್ಲಿ ನಿಂತ್ಕೊಂಡು ಇಸ್ಕೊಳ್ತಿದ್ದಾನೆ. ಒಂದು ತಿಂಗಳಿಗೆ ಅವ್ನು ದುಡಿತಿರೋದು ಎಷ್ಟಪ್ಪ ಅಂದರೆ 8,300 ರೂಪಾಯಿ. ಡಿಯರ್ ಫ್ರೆಂಡ್ಸ್, ಇದೇ ವೆಸ್ಟೀಜಲ್ಲಿ ಇನ್ವಾಲ್ವ್ ಆಗಿ ಹತ್ತತ್ರ 5.5 ವರ್ಷ ಆಯಿತು. ವೆಸ್ಟೀಜ್ ಕೊಟ್ಟಂಥ ಹೈಯೆಸ್ಟ್ ಇನ್ಕಮ್ ಜಾಸ್ತಿ ಏನೂ ಇಲ್ಲ. ಅದನ್ನು 82% ITAಯಲ್ಲಿ ತೆಗೆದಿದ್ದೀನಿ. ಕಾಪಿ ಹೊಡೆದು 82% ತೆಗೆದಿರೋದ್ರಿಂದ ವೆಸ್ಟೀಜ್ ಕೊಟ್ಟಂಥ ಇನ್ಕಮ್ ಜಸ್ಟ್ 3,05,090 ರೂಪಾಯಿ ಮಾತ್ರ ಒಂದು ತಿಂಗಳಿಗೆ. ಫ್ರೆಂಡ್ಸ್, ಇನ್ನೇನು ನಾವು ಏನು ದಬಾಕಿಲ್ಲ, ಈಗ ಶುರು ಮಾಡ್ತಾ ಇದ್ದೀವಿ. ಬಿಕಾಸ್ ಏನಕ್ಕೋಸ್ಕರ ಅಂದರೆ ಲಾಸ್ಟ್ 3 ವರ್ಷದ ಹಿಂದೆ ರೆನಾಲ್ಡ್ ಡಸ್ಟರ್ ಕಾರ್ನ ಪರ್ಚೇಸ್ ಮಾಡಿದ್ದೆ. ಅದು 3 ತಿಂಗಳಲ್ಲಿ ಆಕ್ಸಿಡೆಂಟ್ ಮಾಡಿದೆ. ಅದಾಗಿ 1.5 ವರ್ಷ ಆದಮೇಲೆ ಮತ್ತೆ 2 ವೀಲರ್ ಬಿಸ್ನೆಸ್ ಬಿಲ್ಡ್ ಮಾಡಿದೆ. 2016 ಜನವರಿ 6ನೇ ತಾರೀಕಿಗೆ ಇದೇ ಹೊಸಪೇಟೆ ಮಹೇಂದ್ರ ಶೋರೂಮಲ್ಲಿ ಹತ್ತತ್ರ 19,20,000 ಮಹೇಂದ್ರ XUV 500 W10 ಟಾಪ್ ಎಂಡ್ ಕಾರನ್ನು ಇದೇ ವೆಸ್ಟೀಜಿಂದ ಪರ್ಚೇಸ್ ಮಾಡಿದ್ದೀನಿ. ಅದೊಂದು ಕಡೆ ಖುಷಿ. ಆದರೆ ಲಾಸ್ಟ್ ಇಯರ್ ಆಗಸ್ಟಲ್ಲಿ ಲಂಡನ್ ಮತ್ತು ಸ್ಕಾಟ್ಲ್ಯಾಂಡ್ ಟ್ರಿಪ್ಪನ್ನು ಮುಗಿಸ್ಕೊಂಡು ಬಂದೆ. ಆ ಟ್ರಿಪ್ ಬಗ್ಗೆ ತುಂಬ ಪ್ರೌಡಾಗಿ ಹೇಳ್ತೀನಿ. ಏನಕ್ಕೋಸ್ಕರ ಅಂದರೆ ಹತ್ತತ್ರ 350 ವರ್ಷಕ್ಕಿಂತ ಜಾಸ್ತಿ ವರ್ಷ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸಿರೋಂಥ ದೇಶಕ್ಕೆ ವೆಸ್ಟೀಜ್ ಕರ್ಕೊಂಡು ಹೋಗಿದ್ದು. ಅಲ್ಲಿರೋಂಥ ಸಿಚುವೇಶನ್ ಯಾವ ಥರ ಇದೆ ಅಂದರೆ, ಡಿಯರ್ ಫ್ರೆಂಡ್ಸ್, 350 ವರ್ಷಕ್ಕಿಂತ ಜಾಸ್ತಿ ವರ್ಷ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸಿರೋಂಥ ಬ್ರಿಟಿಷ್ ದೇಶಕ್ಕೆ ಕರ್ಕೊಂಡು ಹೋಗಿದೆ. ಒಂದು ಚಾನ್ಸ್ ಕೊಟ್ಟಿದ್ದು. ಏನು ಆ ಚಾನ್ಸ್ ಅಂದರೆ, ಹತ್ತತ್ರ 7 ದಿನ 350 ವರ್ಷಕ್ಕಿಂತ ಜಾಸ್ತಿ ವರ್ಷ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸಿರೋಂಥ ಬ್ರಿಟಿಷರು 7 ದಿನ ನಮ್ಮ ಕಾಲಿಗೆ ಹಾಳಾಗಿರೋ ಥರ ಪವರ್ ವೆಸ್ಟೀಜ್ ಕೊಟ್ಟಿದ್ದೆ. ಥ್ಯಾಂಕ್ಸ್ ಕೊಡ್ತೀವಿ. ತುಂಬ ಪ್ರೌಡಾಗಿ ಹೇಳ್ಕೊಳ್ತೀವಿ ಡಿಯರ್ ಫ್ರೆಂಡ್ಸ್. ಬಿಕಾಸ್ ವರ್ಲ್ಡಲ್ಲೇ ಕಾಸ್ಟ್ಲೆಸ್ಟ್ ಸಿಟಿನ ವಿಸಿಟ್ ಮಾಡ್ಕೊಂಡು ಬಂದ್ವಿ. ರೀಸೆಂಟಾಗಿ ಫೆಬ್ರವರಿಲಿ ಅಬುಧಾಬಿನ, ದೆನ್ ದುಬೈ, ಅದನ್ನು ವಿಸಿಟ್ ಮಾಡ್ಕೊಂಡು ಬಂದ್ವಿ. ITA ಓದ್ತಿರ್ಬೇಕಾದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಹೇಳ್ತಾ ಇತ್ತು, 40,000 ಕೊಡಿ, ಸರ್ಟಿಫಿಕೇಟ್ ನಮ್ಮ ಕೈಲಿ ಕೊಡಿ, ನಿಮಗೆ ದುಬೈಯಲ್ಲಿ ಕೆಲಸ ಕೊಡಿಸ್ತೀವಿ ಅಂತ. ಇಟ್ಸ್ ಎಕ್ಸಾಕ್ಟ್ಲಿ. ಸುಮಾರು ಜನ ಹೋದರು. ಬಟ್ ಅಲ್ಲಿಗೆ ಹೋಗ್ಲಾರ್ದಂಗೆ ಇಲ್ಲಿಗೆ ಬಂದಿದ್ದಕ್ಕೆ ಏನು ಚೇಂಜಸ್ ಅಂದರೆ, ಡಿಯರ್ ಫ್ರೆಂಡ್, 40,000 ಕೊಟ್ಟು ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟು ಅಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದಿದ್ರೆ ನಾಯಿ ಥರ ಕೆಲಸ ಮಾಡಬೇಕಾಗಿತ್ತು. ಅವ್ರು ಹೇಳಿದ್ದನ್ನ ಬಾಲ ಮುದ್ಕೊಂಡು ಸುಮ್ಮನೆ ಕೆಲಸ ಮಾಡಬೇಕಾಗಿತ್ತು. ಬಟ್ ವೆಸ್ಟೀಜಲ್ಲಿ ಇನ್ವಾಲ್ವ್ ಆಗಿ ಕೆಲಸ ಮಾಡಿದಕ್ಕೋಸ್ಕರ ಅದೇ ಅಬುಧಾಬಿ, ಅದೇ ದುಬೈಯಲ್ಲಿ ಹುಲಿ ಥರ ಸಿಮ್ಮಂತನ ಎಂಜಾಯ್ ಮಾಡೋ ಕೆಪಾಸಿಟಿ ವೆಸ್ಟೀಜ್ ಕೊಟ್ಟಿದ್ದೆ. ಎಸ್, ಇನ್ನು ಯಾವ ಟ್ರಿಪ್ಪು ಮಿಸ್ ಮಾಡ್ಕೊಳ್ಳಲ್ಲ. ನೆಕ್ಸ್ಟ್ ಆಗಸ್ಟಲ್ಲಿ, ಮೇ ಬಿ ಸೆಪ್ಟೆಂಬರ್, ಬಾರ್ಸಿಲೋನಾ, ಸ್ಪೇನ್ ಇದೆ. ಏನಕ್ಕೋಸ್ಕರ ಯಾವುದು ಮಿಸ್ ಮಾಡ್ಕೊಳ್ಳಲ್ಲ ಅಂದರೆ, ಇದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಸ್ಯಾಕ್ರಿಫೈಸ್ ಮಾಡಿ, ಸಿಕ್ಕಾಪಟ್ಟೆ ತ್ಯಾಗ ಮಾಡಿದ್ವಿ. 350 ರೂಪಾಯಿ ಕೊಟ್ಟು ಹೈಸ್ಕೂಲ್ ಓದ್ತಿರ್ಬೇಕಾದ್ರೆ ಸ್ಟೋರಿಗೆ ಹೋಗ್ಲಿಕ್ಕೆ ಆಗಿಲ್ಲ. ಮನೆಯಲ್ಲಿ ಕೇಳಿದರೆ ಇನ್ನು 9ನೇ ಕ್ಲಾಸಲ್ಲಿ 1 ಟೈಮ್ ಫೇಲ್ ಆಗಿಯಾ, ನಮ್ಮ ಕೈಲಿ ಕೊಡೋಕ್ಕಾಗಲ್ಲ. ಅದು ರೀಸನ್ ಆಗಿತ್ತು. ನಿಜವಾಗ್ಲೂ ಏನಪ್ಪ ಅಂದರೆ ಅವ್ರ ಹತ್ರ ದುಡ್ಡಿದ್ದಿಲ್ಲ. ITA ಓದ್ತಿರ್ಬೇಕಾದ್ರೆ 1,200 ರೂಪಾಯಿ ಕೊಟ್ಟು ಸ್ಟೋರಿಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ರು. ಬಟ್ ನನಗೆ ಹೋಗಂದ್ರೆ, ನಾನು ಹೋಗ್ತೀನಿ ಅಂದರೆ ಅಷ್ಟೆಲ್ಲ ದುಡ್ಡು ನಮ್ಮ ಕೈಲಿ ಕೊಡೋಕ್ಕಾಗಲ್ಲಪ್ಪ, ಒಂದು ತಿಂಗಳು ನಮಗೆ ಖರ್ಚಾಗುತ್ತೆ ಅಂತೇಳಿ ಅನ್ಸ್ಕೊಂಡಿರೋಂಥ ಆರ್ಡಿನರಿ ಪರ್ಸನ್ ಇವತ್ತು ಟ್ರಿಪ್ ಮೇಲೆ ಟ್ರಿಪ್, ಟ್ರಿಪ್ ಮೇಲೆ ಟ್ರಿಪ್, ಟ್ರಿಪ್ ಮೇಲೆ ಟ್ರಿಪ್, ಅದು ಮರೆಯೋಕ್ಕೆ ಬಿಡ್ತಾ ಇಲ್ಲ. ಒಂದು ಟ್ರಿಪ್ ಹೋಗಿ ಬಂದಿರೋಂಥ ನೆನಪು ಇನ್ನೂ ಖಾಲಿ ಆಗಿರಲ್ಲ, ಆಲ್ರೆಡಿ ಇನ್ನೊಂದು ಟ್ರಿಪ್ಪಿಗೆ ರೆಡಿ ಮಾಡಿಸ್ತಾ ಇದೆ. ಆ ಒಂದು ಕೆಪಾಸಿಟಿ, ಆ ಒಂದು ಪವರ್, ಆ ಒಂದು ಫೆಸಿಲಿಟಿ ವೆಸ್ಟೀಜ್ ಐತೆ. ಥ್ಯಾಂಕ್ಸ್ ಹೇಳ್ತಿದ್ದೀನಿ ಡಿಯರ್ ಫ್ರೆಂಡ್ಸ್. ಅದ್ರ ಜೊತೆ ಎಲ್ಲೋ ಮೂಲೆಯಲ್ಲಿ ಬಿದ್ದಂಥ ವ್ಯಕ್ತಿಗೆ ಪ್ರಾಪರ್ ಬುಕ್ಸಾಗರಲ್ಲಿ 5 ವರ್ಷದ ಹಿಂದೆ ಹೋಗಿ ಮಸ್ತಾನ್ ಯಾರು ಅಂದರೆ ಯಾರಿಗೂ ಗೊತ್ತಿಲ್ಲದಿರೋಂಥ ಪರಿಸ್ಥಿತಿ ಇವತ್ತು ಆಲ್ ಓವರ್ ಇಂಡಿಯಾ ವಾಯ್ಸ್ ಬುಕ್ಕಲ್ಲಿ ಮಸ್ತಾನ್ ಯಾರು, ಮಸ್ತಾನ ಸ್ಟೋರಿ ಓದೋ ಲೆವೆಲ್ಗೆ ತಂದಿರೋಂಥ ನನ್ನ ಅಪ್ಲಂಗೆ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಅವರಿಗೋಸ್ಕರ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಇನ್ನು ಜಾಸ್ತಿ ಏನೂ ಇಲ್ಲ. ನೆಕ್ಸ್ಟ್ ಜಾನ್ವರಿ 2018 ಜಾನ್ವರಿ 29ನೇ ತಾರೀಕಿಗೆ ಅಗೇನ್ ಒಂದು ಕಾರನ್ನು ಪರ್ಚೇಸ್ ಮಾಡೋಂಥ ಒಂದು ಚಾಲೆಂಜನ್ನು ತಗೊಂಡಿದ್ದೀನಿ.
ಅದಕ್ಕಿಂತ ಮುಂಚೆ ಹತ್ತತ್ರ 30 ಜನ ಆ ಕಾರನ್ನ ಕೊಡಿಸಿ ಆದ್ಮೇಲೆ ನಾನು ಇನ್ನೊಂದು ಕಾರ್ನ ಪರ್ಚೇಸ್ ಮಾಡ್ತಿದ್ದೀನಿ. ಡಿಯರ್ ಫ್ರೆಂಡ್ಸ್, ಎಂಟೋಡ್ ಬಳ್ಳಾರಿ ಡಿಸ್ಟಿಕಲ್ಲಿ ಕೇವಲ 2 ಕಾರ್. ಅದು 3ನೇ ಕಾರ್ ಬರುತ್ತದೆ ಯಾರ್ದಪ್ಪ ಅಂದ್ರೆ ಅದು ನಂದು, ಅದು ವೆಸ್ಟೀಜ್ ಕಡೆಯಿಂದ. ಡಿಯರ್ ಫ್ರೆಂಡ್ಸ್, ಆ ಕಾರ್ನ ಕಾಸ್ಟ್, ಆ ಕಾರ್ನ ಫೆಸಿಲಿಟಿ ಹೇಳ್ಬೇಕಂದ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಡಿಯರ್ ಫ್ರೆಂಡ್ಸ್, ರೇಂಜ್ ರೋವರ್ ಇವು ಹತ್ತತ್ರ 75 ಲಕ್ಷದ ಕಾರಿಗೆ ಓನರ್ ಆಗ್ತಾ ಇದೆ ವೆಸ್ಟೀಜ್. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್ ಅ ಲಾಟ್, ವಿಶ್ ಯು ವೆಲ್ ಡಿಯರ್ ಫ್ರೆಂಡ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ಇವಾಗ ಆ ವ್ಯಕ್ತಿಗೆ ಇನ್ವೈಟ್ ಮಾಡೋಣ.